ನಾಲ್ಕು ಗೋಡೆ ಮಧ್ಯೆ ಏನಾಗಿದೆ ನಾನು ಹೇಳೋಕೆ ಆಗಲ್ಲ. ಈಶ್ವರಪ್ಪ ಸಮಾಧಾನ ಮಾಡುವ ಪ್ರಯತ್ನ ಆಗಿದೆ. ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಮೋದಿ ಕಾರ್ಯಕ್ರಮಕ್ಕೆ ಅವರನ್ನ ಕರೆ ತರುವ ಪ್ರಯತ್ನ ನಡೀತಾ ಇದೆ ಅಂತ ಹೇಳ್ತಾರೆ ಅಶೋಕ್. ನಾಲ್ಕು ಗೋಡೆಯ ಮಧ್ಯೆ ಏನ್ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಬಹಿರಂಗವಾಗಿ ಹೇಳೋದಕ್ಕಾಗಲ್ಲ. ಹಾಗಾದ್ರೆ ಅಂಥದ್ದೇನು ಚರ್ಚೆ ಆಯ್ತು? ಈ ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಈಶ್ವರಪ್ಪ ಸಮಾಧಾನ ಮಾಡೋ ಪ್ರಯತ್ನ ನಡೀತಾ ಇದೆ. ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಅವರನ್ನ ಕರೆ ತರುವ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಹೇಳ್ತಾರೆ ಆರ್ ಅಶೋಕ್. ಈಶ್ವರಪ್ಪನವರು ನಮ್ಮ ನಾಯಕರು. ನಾನು ಕೂಡ ಅವ್ರ ಜೊತೆ ಮಾತಾಡ್ತೀನಿ. ನಾನು ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆದರೆ ಅದು ಯಡಿಯೂರಪ್ಪನವರು ಈಶ್ವರಪ್ಪನವ್ರ ಮಧ್ಯೆ ಆಗಿರುವಂಥ ಒಂದು ಮಾತುಕತೆ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಅದರಿಂದ ಅದನ್ನು ಯಡಿಯೂರಪ್ಪನವರು ಈಶ್ವರಪ್ಪನವರೇ ಪರಿಹರಿಸಬೇಕು. ಅದ್ರ ಜೊತೆ ನಾವು ಕೂಡ ನಮ್ಮ ಕೈಲಾದಂಥ ಪರಿಹಾರ ಮಾಡೋವಂಥದ್ದಕ್ಕೆ, ಒಂದು ಸಂಧಾನ ಮಾಡೋವಂಥದ್ದಕ್ಕೆ ನಮ್ಮ ಕೈಲೇನು ಸಾಧ್ಯನೋ ಅಷ್ಟನ್ನು ಕೂಡ ನಾವು ಮಾಡ್ತೀವಿ. ಯಡಿಯೂರಪ್ಪನವರು ಹೇಳಿದ್ರು, ನಾನೇನು ಟಿಕೆಟ್ ತಪ್ಪಿಲ್ಲ, ಈಶ್ವರಪ್ಪನವರು ಸುಮ್ಮನೆ ನನ್ನ ಹೆಸರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ನೋಡಿ, ನಾಲ್ಕು ಗೋಡೆಗಳ ಮಧ್ಯೆ ಏನಾಗಿದೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಪಾರ್ಟಿ ತೀರ್ಮಾನ ನಾವೆಲ್ಲರೂ ತಲೆಬಾಗಿ ಒಪ್ಕೊಳ್ಳೇಬೇಕಾದಂಥ ಕಾರ್ಯಕರ್ತರು ನಾವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.